ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಮತ್ತು ರುಚಿಕರವಾಗಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಗೆ 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ಇವಾಗ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಬೀಜವನ್ನು ಹುರಿದು ಸಿಪ್ಪೆ ತೆಗೆದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ನೀರು ಸಮೇತವಾಗಿ ಇದರಲ್ಲಿ ಹಾಕ್ಕೊಳ್ತೇನೆ. ಇಲ್ಲಿ ನಾನು ಗೋಡಂಬಿಯನ್ನು ಉಪಯೋಗಿಸ್ತಾ ಇಲ್ಲ. ಸೇಮ್ ನೀವು ಗೋಡಂಬಿ ಉಪಯೋಗಿಸಿ ಮಾಡುವಂಥ ಗ್ರೇವಿ ಥರನೇ ಬರುತ್ತೆ ಇದು. ಗೋಡಂಬಿ ಇಲ್ಲ ಅಂದರೆ ಈ ರೀತಿ ನೀವು ಮಾಡ್ಬೋದು. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಸಾಲೆ ರೆಡಿ ಆಯಿತು ನೋಡಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾವೀಗ ಸೈಡಲ್ಲಿ ಇಟ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೊಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಬಡಿಶೇಪು ಹಾಗೆ 1 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲವನ್ನು ಇದರಲ್ಲಿ ಹಾಕ್ತೇನೆ. ಈ ಎಣ್ಣೆಯಲ್ಲಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇವಾಗ ನಾನು 1 ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನು ಕೂಡ ಇದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳುವ ನಾವಿವಾಗ. ಇವಾಗ ನಾವು ಗ್ರೇವಿ ಅಂದ ತಕ್ಷಣ ಗೋಡಂಬಿ ನೆನಪಾಗುತ್ತೆ. ಗೋಡಂಬಿ ಹಾಕಿನೇ ಮಾಡ್ತಾರೆ. ತುಂಬ ಜನ ಗೋಡಂಬಿಯನ್ನು ಯೂಸ್ ಮಾಡಿಯೇ ಮಾಡ್ತಾರೆ. ಬಟ್ ಗೋಡಂಬಿ ಇಲ್ಲ ಅಂದರೂ ಕೂಡ ನಾವು ಗ್ರೇವಿಯನ್ನು ಮಾಡ್ಕೊಳ್ಬೋದು. ಪನ್ನೀರ್ ಬಟರ್ ಮಸಾಲವನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಈ ರೀತಿ ಕಡಲೆ ಬೀಜವನ್ನು ಹಾಕಿ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ಈಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ದೋಸೆ, ಚಪಾತಿ ಅಥವಾ ರೈಸು ಯಾವುದ್ರ ಜೊತೆನಾದರೂ ತುಂಬಾ ಚೆನ್ನಾಗಿರುವಂಥ ಕಾಂಬಿನೇಷನ್ನು. ಮಕ್ಕಳು ಕೂಡ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಈ ರೀತಿ ಮಾಡಿಕೊಟ್ಟು ನೋಡಿ. ಇದನ್ನು ನಾವೀಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಮಸಾಲೆ ಅನ್ನೋದು ಹಸಿ ವಾಸನೆ, ಅಂದರೆ ಎಲ್ಲವೂ ಕೂಡ ಹಸಿ ವಾಸನೆ, ನಾವು ಟೊಮೆಟೊ ಎಲ್ಲ ಹಾಗೆ ಹಾಕಿದ್ದೇವಲ್ಲ, ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ನಾವು ಬಟರ್ ಹಾಕಿ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳುವ. ಈಗ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಬಟರನ್ನು ತೊಗೊಂಡಿದ್ದೇನೆ. ನಾನು ಮನೆಯಲ್ಲೇ ಮಾಡಿರುವಂಥ ಬಟರನ್ನು ತೊಗೊಂಡಿರುವಂಥದ್ದು. ಇವಾಗ ಬಟರ್ ಸ್ವಲ್ಪ ಕರಗಲಿ. ಇವಾಗ ಸ್ವಲ್ಪ ಇದಾಗ್ತಾ ಇದೆಯಲ್ಲ, ಈಗ ನಾವು ಪನ್ನೀರನ್ನು ಹಾಕ್ಕೊಳ್ಳೋಣ. ನಾನೊಂದು 200 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೇನೆ. ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಪನ್ನೀರನ್ನು ನೀವು ಜಾಸ್ತಿ ಈ ರೀತಿ ಮಾಡಲಿಕ್ಕೆ ಹೋದರೆ ಅದು ಫುಲ್ ಕಟ್ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ, ಇಲ್ಲಾಂದರೆ ಆ ಪಾತ್ರೆಯನ್ನೇ ಈ ರೀತಿ ಮಾಡಿದರೆ ಅಷ್ಟು ಪನ್ನೀರು ಕಟ್ಟಾಗಲ್ಲ. ನಾನಿದಕ್ಕೆ ಒಂದು 1/4 ಸ್ಪೂನು ಚಿಲ್ಲಿ ಪೌಡರು, 1/4 ಸ್ಪೂನು ಅರಿಶಿನವನ್ನು ಹಾಕ್ತೇನೆ. ಇದೆರಡನ್ನು ಹಾಕಿ ನಾನೀಗ ಸ್ವಲ್ಪ ಈ ರೀತಿ ಅದನ್ನು ಪಾತ್ರೆಯಲ್ಲೇ ಈ ರೀತಿ ಮಾಡ್ತೇನೆ. ಇಲ್ಲಾಂದರೆ ಏನಾಗ್ತದೆ, ಪನ್ನೀರ್ ಪೀಸ್ಗಳು ಕಟ್ಟಾಗುತ್ತೆ, ಪೀಸಸ್ ಇದಾಗಿಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಹಾಗಾಗಿ ಹುಷಾರಾಗಿ ಈ ರೀತಿ ಮಾಡಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ನಾವು ಒಲೆ ಮೇಲೆ ಇಟ್ಟಿದ್ದೇನಾಯಿತು ನೋಡೋಣ ಬನ್ನಿ. ನೋಡಿ, ನಮ್ಮ ಮಸಾಲೆ ಎಷ್ಟು ಚೆನ್ನಾಗಿ ಇದು ರೆಡಿಯಾಗಿದೆ ಅಂದರೆ ಆ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಗ್ರೇವಿ ತುಂಬ ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಮಸಾಲೆ ಎಲ್ಲ ಕೆಳಗಡೆ ತುಂಬಾ ಚೆನ್ನಾಗಿ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾವು ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳುವ. ಇಲ್ಲಿ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನು ಟರ್ಮರಿಕ್ಕು, ಒಂದು 3/4 ಸ್ಪೂನಷ್ಟು ಧನಿಯಾ ಪೌಡರ್, 1/4 ಸ್ಪೂನು ಜೀರಾ ಪೌಡರ್, ಎಲ್ಲವನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ಪೈಸಸ್ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಅಂದರೆ ಈ ಮಸಾಲೆ ಜೊತೆ ಗ್ರೇವಿ ಜೊತೆ ಫ್ರೈ ಆಗಲಿ.
ಒಂದು 5 ನಿಮಿಷ ನಾವು ಇದೇ ರೀತಿ ಸ್ಪೈಸಸನ್ನು ಈ ರೀತಿ ಮಾಡಿಕೊಡುವ, ಆವಾಗ ಚೆನ್ನಾಗಿ ಆಗುತ್ತೆ. ಇವಾಗ ನೋಡಿ ಕುದಿ ಬರ್ತಾ ಇದೆ ನೋಡಿ. ಅದು ನಾನಿಲ್ಲಿ 1 ಕಪ್ಪಷ್ಟು ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ನೀರು ಸಮೇತ ಹಾಗೆ ಹಾಕ್ಕೊಳ್ತೇನೆ. ನೀವು ಆಪ್ಷನಲ್ಲು, ಬಟಾಣಿ ಬೇಕಂದರೆ ಹಾಕ್ಕೊಳ್ಳಿ, ಹಾಕಲೇಬೇಕಂತಲ್ಲ. ಇದೊಂದು ಸ್ವಲ್ಪ ಕುದಿ ಬರಲಿ ಬಟಾಣಿ ಹಾಕಿ, ಅಂದರೆ ಆ ಬಟಾಣಿಗೆಲ್ಲ ಮಸಾಲೆಗಳು ಇದಾಗಲಿ ಅಂತ ಸ್ವಲ್ಪ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರುವಾಗ ನಾವು ಬಿಡೋಣ. ಇವಾಗ ಕುದಿ ಬರ್ತಾ ಇದೆ ನೋಡಿ. ನಾವು ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಬಟರ್ ಸಮೇತವಾಗಿ ಹಾಗೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತೀರಾ ಈ ರೀತಿ. ಅಷ್ಟು ಚೆನ್ನಾಗಿರುವಂಥ ಈ ಪನ್ನೀರ್ ಬಟರ್ ಮಸಾಲ ನೀವು ಹೋಟೆಲ್ಗಳಲ್ಲಿ ಡಾಬಾದಲ್ಲಿ ತಿಂತೀರಲ್ವಾ, ಸೇಮ್ ಹೋಟೆಲ್ ಟೇಸ್ಟನ್ನು ಕೊಡುತ್ತೆ. ಗೋಡಂಬಿ ಹಾಕಿ ಮಾಡ್ತಾರೆ, ಬಟ್ ಇಲ್ಲಿ ನಾನು ಕಡಲೆ ಬೀಜವನ್ನು ಹಾಕಿ ಮಾಡಿದ್ದೇನೆ. ಬಟ್ ಅದೇ ಟೇಸ್ಟನ್ನು ಕೊಡುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತೇನೆ ಕಡಿಮೆ ಉರಿಯಲ್ಲಿ. ಯಾಕಂದರೆ ಆ ಮಸಾಲೆಗಳೆಲ್ಲವೂ ನಮ್ಮ ಪನ್ನೀರ್ಗಿರಲಿ ಅಥವಾ ನಾವು ಹಾಕಿರೋ ಬಟಾಣಿಗೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಇವಾಗ ನೋಡಿ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಎಷ್ಟು ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಇದಕ್ಕೀಗ ನಾನು ಕೊನೆಯಲ್ಲಿ ಒಂದು ಐಟಮನ್ನು ಸೇರಿಸ್ತೇನೆ, ಏನಂದರೆ ಕಸೂರಿ ಮೇಥಿ. ಹಾಗೆ ನನಗೆ ಇಲ್ಲಿ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಸಕ್ಕರೆ ಹಾಕೋದ್ರಿಂದ ನಿಮ್ಮ ಸೇಮ್ ಡಾಬಾ ಸ್ಟೈಲಲ್ಲೆಲ್ಲ ತಿಂತೀರಲ್ವ ಪನ್ನೀರ್ ಬಟರ್ ಮಸಾಲ, ಅದೇ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೇನೆ, ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಕಂಪ್ಲೀಟಾಗಿ ನಮ್ಮ ಪನ್ನೀರ್ ಬಟರ್ ಮಸಾಲ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.